ನಮಸ್ಕಾರ. ನವಿಲು ಎಂಟರ್ಟೈನ್ಮೆಂಟ್ ಮಾತುಕತೆಗೆ ಸ್ವಾಗತ. ಈ ಡಬ್ಬಿಂಗ್ ಕಲಾವಿದರಾಗಬೇಕು ಅಥವಾ ಡಬ್ಬಿಂಗ್ ಸುತ್ತ ಆಸಕ್ತಿ ಇರೋ ಹಲವಾರು ಜನ ನಮಗೆ ಕೆಲವಾರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅದರಲ್ಲಿ ಡಬ್ಬಿಂಗ್ ಟ್ರೈನಿಂಗ್ ಎಲ್ಲಿ ಸಿಗುತ್ತೆ ಅಥವಾ ಎಲ್ಲಿ ಅವಕಾಶಗಳನ್ನು ಹುಡುಕ್ಬೋದು, ಇಂಥ ಹಲವಾರು ಪ್ರಶ್ನೆಗಳು ನಮ್ಮ ನವಿಲು ಎಂಟರ್ಟೈನ್ಮೆಂಟ್ಗೆ ಬರ್ತಾ ಇದೆ. ಇವುಗಳ ಸುತ್ತ ನಾವು ಕೆಲವಾರು ವಿಡಿಯೋಗಳನ್ನು ಮಾಡಿ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೀವಿ. ಯಾವ ತರಹದ ಕೆಲಸಗಳಿರುತ್ತೆ, ಎಲ್ಲಿ ರೀಚ್ ಮಾಡ್ಬೋದು, ಇಂಥ ಹಲವಾರು ಉತ್ತರಗಳನ್ನು ಕೊಟ್ಟಿದ್ದೀವಿ. ಅದರ ಜೊತೆಗೆ ಈ ಡಬ್ಬಿಂಗ್ ಅಸೋಸಿಯೇಷನ್ ಅನ್ನೋದೇನಾದರೂ ಇದೆಯಾ, ನಾವು ಹೋಗಿ ಅಲ್ಲಿ ಜಾಯ್ನ್ ಆಗ್ಬೋದಾ, ಅಂದರೆ ಕಂಠದಾನ ಕಲಾವಿದರ ಸಂಘದ ರೀತಿ ಯಾವುದಾದ್ರೂ ಇದೆಯಾ, ಅಲ್ಲಿ ನಮಗೆ ಇನ್ನೂ ಹೆಚ್ಚು ಅವಕಾಶಗಳು ಸಿಗುತ್ತೆ ಅನ್ನೋದನ್ನು ಕೂಡ ತುಂಬ ಜನ ಹೊಸಬರು ಅಥವಾ ಈಗಾಗಲೇ ಡಬ್ಬಿಂಗ್ ಮಾಡ್ತಾ ಇರೋರು ಕೂಡ ಕೇಳ್ತಾ ಇದ್ದಾರೆ. ಅವರ ಎಲ್ಲರಿಗೆ ಉಪಯೋಗಕ್ಕೆ ಬರಲಿ ಅಂತ ನಾವು ಇವತ್ತು ಕರ್ನಾಟಕದ ಕನ್ನಡ ಕಂಠದಾನ ಕಲಾವಿದರ ಸಂಘದ ಕಾರ್ಯದರ್ಶಿಗಳಾದ ಯಶವಂತ್ ಬಿಜೂರನ್ನ ಮಾತಾಡಿಸಿ ಅವರಿಂದ ಅದರ ಒಂದು ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳೋಣ. ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿರುವಂತಹ ಒಂದು ಕಂಠದಾನ ಕಲಾವಿದರ ಸಂಘ ಇದೆ. ಅದು ಸಾಕಷ್ಟು ವರ್ಷಗಳಿಂದ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಸೊ ಇದೇನು, ಇದರ ಕೆಲಸಗಳೇನು, ಹೇಗೆ ಅಲ್ಲಿಗೆ ಸೇರಿಕೊಳ್ಬೋದು, ಇದೆಲ್ಲದರ ಮಾಹಿತಿಯನ್ನು ಇವತ್ತು ನಾವು ಯಶವಂತ್ ಅವರಿಂದ ಪಡೆಯೋಣ. ನಮಸ್ಕಾರ ಯಶವಂತ್. ನಮಸ್ತೆ ಸರ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಮೊದಲನೇ ಪ್ರಶ್ನೆ, ಈ ಒಂದು ಕರ್ನಾಟಕ ಕನ್ನಡ ಕಲಾವಿದರ ಸಂಘ, ಕನ್ನಡ ದನಿ ಕಲಾವಿದರ ಸಂಘ, ಇದು ಆರಂಭ ಆಗಿದೆ ಯಾವಾಗ? ಸೊ ಎಷ್ಟು ವರ್ಷಗಳ ಒಂದು ಹಿನ್ನೆಲೆ ಇದಕ್ಕಿದೆ? ಆ್ಯಕ್ಚುಲಿ ಇದು ಒಂದು ಕರ್ನಾಟಕ ಚಲನಚಿತ್ರ ಕಂಠದಾನ ಕಿರುಪಾತ್ರ ಕಲಾವಿದರ ಸಂಘ ಅಂತ ರಿಜಿಸ್ಟರ್ ಆಗಿದೆ. ಈ ಬೋರ್ಡ್ ಆ್ಯಕ್ಚುಲಿ ನಮ್ಮ ಸಂಘ ಬಂದು ಒಂದು 30-40 ವರ್ಷ ಇತಿಹಾಸ ಇದೆ ಇದಕ್ಕೆ. ಸೊ ಆವಾಗ ಡೆಲ್ವಿ ಸರ್ ಅಂತಿದ್ರು, ನಾಯ್ಡು ಸರ್ ಅಂತ, ಹೀಗೆ ದೊಡ್ಡ ದೊಡ್ಡ ಘಟಾನುಘಟಿಗಳು ಸೇರ್ಕೊಂಡು ಒಂದು ಸಂಘ ಅಂತ ಮಾಡಿದ್ರು. ಬಿಕಾಸ್ ಆವಾಗ ಒಕ್ಕೂಟ ಅಂತ ಒಂದಿದೆ, ಅದು ಆವಾಗಲೇ ಆ ಟೈಮಲ್ಲೇ ಒಂದು ಫಾರ್ಮ್ ಆಗುವಂಥದ್ದು. ಇವೆಲ್ಲ ದಿಗ್ಗಜರುಗಳೆಲ್ಲ ಸೇರಿ ಹೋರಾಡಿದ್ದಾರೆ. ನಮ್ಮ ಅಶೋಕ್ ಸರ್ ಇರ್ಬೋದು, ಆರ್ಟಿಸ್ಟ್ ಅಶೋಕ್ ಸರ್ ಎಲ್ಲ ಹೀರೋ ಆಗಿ ಮಾಡಿದಾರಲ್ಲ, ಅವರು ಒನ್ ಆಫ್ ದ ಪಿಲ್ಲರ್ ಇದಕ್ಕೆಲ್ಲ. ಸೊ ಆವಾಗಿಂದ ನಡ್ಕೊಂಡು ಬಂದಿದ್ದು. ನಾನು ಒಬ್ಬ ಆ್ಯಕ್ಟ್ರಾಗಿ ಜಾಯ್ನ್ ಆಗಿದ್ದು ಫಸ್ಟ್ ಇಲ್ಲಿ. ಸೊ ಅಚಾನಕ್ಕಾಗಿ ಡಬ್ಬಿಂಗ್ ಫೀಲ್ಡಿಗೆ ಬಂದಾಗ ಇಂಥದ್ದೊಂದು ಸಂಘ ಇದೆ ಅಂತ ನಮ್ಮವರೆಲ್ಲ ಸೇರಿಸಿದ್ರು ಇದಕ್ಕೆ. ಸೊ ಇದಕ್ಕೆ ತುಂಬ ದೊಡ್ಡ ಹಿನ್ನೆಲೆ ಇದೆ. ತುಂಬ ದೊಡ್ಡವರು ಇದಕ್ಕೆ ಒಂದು ಹೋರಾಟ ಮಾಡಿ ಸ್ಥಾಪನೆ ಮಾಡಿರೋಂಥ ಒಂದು ಇದಿದೆ. ಆಮೇಲೆ ಇದು ಡಬ್ಬಿಂಗ್ ಅಸೋಸಿಯೇಷನ್ ಏನಂತ ಬರೀ ಸಪ್ರೇಟ್ ಆಗಿಲ್ಲ, ಇದು ಒಂದು ಒಕ್ಕೂಟ ಅಂತಿದೆ. ಈ ಒಕ್ಕೂಟದಲ್ಲಿ ಸುಮಾರು ಒಂದು 20-21 ಸಂಘಗಳಿದ್ದಾವೆ. ಲೈಕ್ ಡಬ್ಬಿಂಗ್ ಅಸೋಸಿಯೇಷನ್ನು, ಕಾರ್ಮಿಕರ ಕಲಾವಿದರ ಒಕ್ಕೂಟ ಅಂತ ಹೇಳ್ತೀವಿ ಇದಕ್ಕೆ, ಡಬ್ಬಿಂಗ್ ಅಸೋಸಿಯೇಷನ್, ಡ್ರೈವರ್ಸ್ ಅಸೋಸಿಯೇಷನ್ಸ್, ಪ್ರೊಡಕ್ಷನ್ ಅವರು, ಅಸೋಸಿಯೇಟ್ ಡೈರೆಕ್ಟರ್ಸ್ಗಳು, ಕ್ಯಾಮರಾಮನ್ಗಳು, ಮೇಕಪ್ ಮೆನ್ಗಳು, ಈ ಥರ ಏನೇನು ಡಿಪಾರ್ಟ್ಮೆಂಟ್ಸ್ ಇದೆ ಸಿನಿಮಾದಲ್ಲಿ, ಆ ಎಲ್ಲ ಡಿಪಾರ್ಟ್ಮೆಂಟ್ನವರು, ಕಾಸ್ಟ್ಯೂಮರ್ಸ್, ವಾಟ್ ಎವರ್ ಏನೇನು ಡಿಪಾರ್ಟ್ಮೆಂಟ್ಸ್ ಇದೆ ಆ ಡಿಪಾರ್ಟ್ಮೆಂಟ್ ಇಲ್ಲಿ ರಿಜಿಸ್ಟರ್ ಆಗಿದೆ. ಒಂದು 21 ಸಂಘ ಒಂದು ಫಾರ್ಮ್ ಆಗಿ ಒಂದು ಒಕ್ಕೂಟ ಅಂತ ಇದೆ. ಇಟ್ಸ್ ಎ ಬಿಗ್ ಶಕ್ತಿ. ಸೊ ಆಲ್ಮೋಸ್ಟ್ ನಮ್ಮ ಹತ್ರ ಒಕ್ಕೂಟದಲ್ಲಿ ಟೋಟಲ್ ನೀವು ಮೆಂಬರ್ಸ್ ಕೇಳಿದ್ರೆ ಇಟ್ ಈಸ್ ಕ್ರಾಸಿಂಗ್ 4,500 ಅಷ್ಟೊಂದು ದೊಡ್ಡ ಇದಿದ್ದಾರೆ. ಸೊ ಇಟ್ಸ್ ಎ ಸ್ಟ್ರಾಂಗ್ ಬಾಂಡ್ ಇದು. ಇದು ಬಂದು ನಮ್ಮ ಚೇಂಬರ್ ಜೊತೆಯಲ್ಲಿ ಟೈಅಪ್ ಇದೆ, ಅಂದರೆ ದೇ ಆರ್ ಅಂಡರ್ ಇದು. ಆಮೇಲೆ ನಮ್ಮಲ್ಲಿ ಒಕ್ಕೂಟದಲ್ಲಿ ಚೇಂಬರ್ ಪ್ರೊಡ್ಯೂಸರ್ದು ಏನೇನು, ಈಗ ನಮ್ದು ಏನೇ ವೇತನ ಪರಿಷ್ಕರಣೆ ಆಗಬೇಕು ಅಂದರೆ, ಸೊ ವಿ ಆರ್ ಆ್ಯಕ್ಚುಲಿ ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್ ಬರೋದ್ರಿಂದ, ಸೊ ಈ ಕಾರ್ಮಿಕರ ಇದರಲ್ಲಿ ಇದು ಲೇಬರ್ ಕಮಿಷನ್ ಆಫೀಸ್ ಇದೆಯಲ್ಲ, ಸೊ ಅದರಲ್ಲಿ ಇದೆಲ್ಲ ನೋಂದಾಯಿತ ಆಗಿದೆ. ಸೊ ವಾಟ್ ಎವರ್ ಸೆಂಟ್ರಲ್ ಗೌರ್ಮೆಂಟ್ ಇದು ಏನೇನು ನಮಗೆ ಪ್ರೊವಿಷನ್ಸ್ ಇದೆ ಒಬ್ಬ ಕಾರ್ಮಿಕರಿಗೆ, ಒಬ್ಬ ವರ್ಕರ್ಗೆ, ಎಲ್ಲ ಥರದ್ದು ಪ್ರೊವಿಷನ್ಸ್ ಇಲ್ಲಿ ಸಿಗುತ್ತೆ ನಿಮಗೆ. ಸ್ಕಾಲರ್ಶಿಪ್ ಇರ್ಬೋದು, ಯೆಲ್ಲೋ ಕಾರ್ಡ್ ಇರ್ಬೋದು, ಮೆಡಿಕಲ್ ಫೆಸಿಲಿಟಿ ಇರ್ಬೋದು. ಆ್ಯಂಡ್ ಮೆಡಿಕಲ್ ಫೆಸಿಲಿಟಿ ಅಂತ ಹೇಳ್ತೀನಿ ಅಂದರೆ, ನಿಮ್ಗೀಗ ಏನಾದ್ರು ದೊಡ್ಡ ಕಾಯಿಲೆ ಬಂದರೆ, ಈಗ ಹೇಳ್ತಾರಲ್ಲ ಹಾರ್ಟ್ ಅಟ್ಯಾಕ್ ಆಗಲಿ, ಕ್ಯಾನ್ಸರ್ ಆಗಲಿ, ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಯಾವ್ಯಾವ ಹಾಸ್ಪಿಟಲ್ ಕೊಟ್ಟಿದ್ದಾರೆ, ಸೊ ಯು ಕ್ಯಾನ್ ಗೋ ಆ್ಯಂಡ್ ಜಾಯಿನ್ ದೇರ್. ಸೊ ವಿಲ್ ಬಿ ಫ್ರೀಲಿ ಇದು ನಿಮಗೆ ಅಲ್ಲಿ ಟ್ರೀಟ್ಮೆಂಟ್ಗಳಾಗ್ತವೆ. ಆಮೇಲೆ ಇನ್ನೊಂದೇನಂದರೆ, ಈಗ ಸದ್ಯಕ್ಕೆ ಈಗ ರೀಸೆಂಟಾಗಿ ಆ್ಯಡ್ ಆಗಿದ್ದು ಕರ್ನಾಟಕ ಇದರಿಂದ ಏನಂದರೆ, ನಮ್ಮ ಅಕಾಡೆಮಿ ಇದೆಯಲ್ಲ, ಚಲನಚಿತ್ರ ಅಕಾಡೆಮಿ, ಅಲ್ಲಿ ನಮ್ಮಿಂದ ಅಂದರೆ ಈಗ ಯಾವುದೇ ಡಿಪಾರ್ಟ್ಮೆಂಟಲ್ಲಿ, ನಮ್ಮ ಡಬ್ಬಿಂಗ್ ಅಸೋಸಿಯೇಷನ್ ಅಂತಲ್ಲ, ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಇಫ್ ಸಂಬಡಿ ಫೇಲ್ಸ್ ಇಲ್ ಆ್ಯಂಡ್ ಇಫ್ ಯು ಪೇಸ್ ಸಮಥಿಂಗ್, ಹಾಸ್ಪಿಟಲ್ ಬಿಲ್ ಆಯಿತು, ಇದ್ರ ಜೊತೆಗೆ ನಿಮಗೆ ಅಕಾಡೆಮಿಯಿಂದ ಒಂದು ಅಪ್ ಟು 75,000, ನಾಟ್ ಎಕ್ಸಾಕ್ಟ್ಲಿ 75, ಅಪ್ ಟು 75,000 ಡಿಪೆಂಡಿಂಗ್ ಆನ್ ಯುವರ್ ಮೆಡಿಕಲ್ ಬಿಲ್ಸ್. ಅದರಲ್ಲಿ ಏನಾಗುತ್ತೆ, ನಾವು ಇಲ್ಲಿ ಅದು ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಡಬ್ಬಿಂಗ್ ಅಸೋಸಿಯೇಷನಲ್ಲಿ ಆಯಿತು, ಈಗ ಯಾರಿಗಾರು ಆಯಿತು ಅಂದರೆ ನಾವು ಇಲ್ಲಿಂದ ಒಂದು ಲೆಟರ್ ಒಕ್ಕೂಟಕ್ಕೆ ಕೊಡ್ತೀವಿ. ಒಕ್ಕೂಟದ ಅಧ್ಯಕ್ಷರು ಯಾರಿರ್ತಾರೆ, ಸೊ ಹಿ ವಿಲ್ ಸೈನ್ ಇಟ್ ಆ್ಯಂಡ್ ಸೆಂಡ್ ಇಟ್ ಟು ದ ಅಕಾಡೆಮಿ. ಸೊ ಈ ಪ್ರೊಸೆಸಲ್ಲಿ ಹೋಗುತ್ತೆ. ಅಲ್ಲಿ ಒಂದು ಕಮಿಟಿ ಇರುತ್ತೆ, ಆ ಕಮಿಟಿಯಲ್ಲಿ ನಮ್ಮ ಒಕ್ಕೂಟದಲ್ಲಿ ಇರೋರು ಇರ್ತಾರೆ. ಸೊ ಅಲ್ಲಿ ಒಂದು ಡಿಸ್ಕಷನ್ ಎಲ್ಲ ಆಗುತ್ತೆ. ಸೊ ಅವ್ರದ್ದೆಲ್ಲ ಬಿಲ್ಲಿಂಗ್ ನೋಡ್ಬಿಟ್ಟು ಎಷ್ಟು ಮಾಡ್ಬೋದು, ಏನು ಮಾಡ್ಬೋದು. ನಮ್ಮಲ್ಲಿ ಆ್ಯಕ್ಚುಲಿ ಈಗ ಡಬ್ಬಿಂಗ್ ಅಸೋಸಿಯೇಷನ್ 2-3 ಜನ ಆಲ್ರೆಡಿ 75,000 ತೊಗೊಂಡಿದ್ದಾರೆ, ಕೊಟ್ಟಿದ್ದಾಗಿದೆ. ಸೊ ಈ ಥರ ಎಲ್ಲ ಫೆಸಿಲಿಟಿ ಇಲ್ಲಿ ಸಿಗುತ್ತೆ. ಆಮೇಲೆ ನಿಮಗೆ ಸಪೋರ್ಟ್, ನಿಮ್ಗೆ ಏನಾದರೂ ನಾಳೆ ತೊಂದರೆ ಆಯಿತು ಅಂತಂದರೆ ಬ್ಯಾಕಪ್ ಇಷ್ಟು ಜನ ಇದ್ದಾರೆ. ನಿಮಗೆ ನಾಳೆ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಯಿತು ಅಂದರೆ
ವಿ ವಿಲ್ ಟೇಕ್ ಕೇರ್ ಆಫ್ ಅಂತ ಒಂದಿದೆ. ಡಬ್ಬಿಂಗ್ ಕೆಲಸಗಳನ್ನು ಮಾಡ್ತಾ ಬೇರೆ ಬೇರೆ ಸ್ಟುಡಿಯೋಗಳ ಜೊತೆಗೆ ಅಥವಾ ಬೇರೆ ಯಾವುದೋ ಒಂದು ಪ್ರಾಜೆಕ್ಟಲ್ಲಿ ಏನಾದರೂ ತೊಂದರೆ ತಾಪತ್ರಯಗಳು ಎದುರಾದರೆ ಅದಕ್ಕೆ ಒಂದು ಒಕ್ಕೂಟ ಪರಿಹಾರ ಇಲ್ಲಿ ಸಿಗುತ್ತೆ ನಮಗೆ. ಅಂದರೆ ನಿಮಗೆ ಫಿನಾನ್ಷಿಯಲ್ ಆಗ್ಬೋದು, ಮೇಜರ್ ಫಿನಾನ್ಷಿಯಲೇ ಬರುತ್ತೆ. ಸೊ ಆ ಥರ ಏನಾದರೆ ಸೊ ಅವ್ರಿಗೆ ಡೈರೆಕ್ಟಾಗಿ ಅಪ್ರೋಚ್ ಮಾಡೋಕ್ಕಾಗಿಲ್ಲ ಅಂದರೆ ಈಗ ನಾವೆಲ್ಲ ಅಪ್ರೋಚಲ್ಲಿ ಮಾಡ್ತೀವಿ, ಜಾಸ್ತಿ ಕಂಪ್ಲೇಂಟ್ ಲೆವೆಲ್ಗೆ ತೊಗೊಂಡೋಗಲ್ಲ, ಬಿಕಾಸ್ ಇಲ್ಲೇ ಆಗಿರುತ್ತೆ. ಈ ಹೊಸಬ್ರಿಗೆ ಗೊತ್ತಿರಲ್ಲ, ಪಾಪ ಅವ್ರಿಗೆ ಇವ್ರು ಯಾರು ಅಂತ ಗೊತ್ತಿರಲ್ಲ, ಏನೋ ಒಂದು ಸಮಸ್ಯೆ ಬರುತ್ತೆ. ಸೊ ಆ ತಿಕ್ಕಾಟ ಆದಾಗ ಒಂದು ಕಂಪ್ಲೇಂಟ್ ಅಂತ ಬಂದರೆ ವಿ ವಿಲ್ ಸಿಟ್ ಆ್ಯಂಡ್ ಟಾಕ್ ವಿತ್ ದೆಮ್. ಅಂದರೆ ನಾವಾಗೆಲ್ಲ ದಬ್ಬಾಳಿಕೆಗೆ ಹೋಗಲ್ಲ. ನಿಮ್ದು ಏನು ಸಮಸ್ಯೆ ಆಗಿತ್ತು, ಇವ್ರು ಈ ಥರ ನಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸೊ ಯಾಕೆ ಈ ಕಂಪ್ಲೇಂಟ್ ನಮಗೆ ಬಂದಿದೆ, ನಿಮ್ದು ಇದಕ್ಕೆ ವರ್ಷನ್ ಏನು, ಇವ್ರ ವರ್ಷನ್ ಏನು, ಎರಡು ಕೇಳಿ ಅದು ಅಮಿಕೇಬ್ಲಿ ಅಲ್ಲೆಲ್ಲ ಸೆಟ್ಲ್ ಆಗುತ್ತೆ ಅಂತ ಅಲ್ಲೆಲ್ಲ ಸೆಟ್ಲ್ ಮಾಡ್ತೀವಿ. ಆ್ಯಂಡ್ ಇಫ್ ಇಟ್ಸ್ ಕಮ್ಸ್ ಟು ಫೀಚರ್ ಫಿಲ್ಮ್, ಸೊ ಸಮ್ಟೈಮ್ಸ್ ಇಟ್ ಮೇ ಗೋ ಟು ಚೇಂಬರ್ ಆಲ್ಸೋ, ಪ್ರೊಡ್ಯೂಸರ್ ಲೆವೆಲಿಂದನೇ ಆದಾಗ. ಸೊ ಆಗಿದೆ ಆ ಥರದ್ದು ನನಗೆ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆಗಿತ್ತು, ಅದೀಗ ಬೇಡ. ಸೊ ಆ ಥರ ಒಂದು ನಿಮಗೆ ಸಾಲ್ವೇಷನ್ ಆಗುವಂಥದ್ದು ಇಲ್ಲಿ ಆಗುತ್ತೆ. ಓಕೆ, ಯು ನೀಡ್ ನಾಟ್ ಫೈಟ್ ಅಲೋನ್. ಸೊ ನಿಮಗೋಸ್ಕರ ನಮ್ಮ ಸದಸ್ಯ ಆಗಿರೋದ್ರಿಂದ ನಮ್ಮ ಅಸೋಸಿಯೇಷನ್ ಅಲ್ದಿರ ಬೇರೆ ಅಸೋಸಿಯೇಷನ್ ಬೆಂಬಲನೂ ಸಿಗುತ್ತೆ. ಪ್ರೊಡಕ್ಷನ್ ಮ್ಯಾನೇಜರ್ಗಳು ಕೂಡ ನಮ್ಮಲ್ಲೇ ಇದ್ದಾರೆ, ಒಕ್ಕೂಟದಲ್ಲೇ ಇದೆ ಅದು ಅವ್ರದ್ದು ಒಂದು, ಬಿಕಾಸ್ ಆಲ್ ಪ್ರೊಡಕ್ಷನ್ ಮ್ಯಾನೇಜರ್ಸ್ ತಾನೇ ಎಲ್ಲರೂ ನೋಡ್ಕೊಳ್ಳೋದು. ಸೊ ಅವ್ರ ಸಪೋರ್ಟು ಸಿಗುತ್ತೆ ನಮಗೆಲ್ಲ, ಎಕ್ಸಾಕ್ಟ್ ಪಿಕ್ಚರ್ಸ್ ಎಲ್ಲ ಸಿಕ್ಬಿಡುತ್ತೆ, ಯಾರ್ಯಾರಿಗೆ ಏನಾಯಿತು ಹೆಂಗಾಯಿತು ಅಂತ. ಸೊ ದಿಸ್ ಈಸ್ ದ ಬೆನಿಫಿಟ್ ಆಫ್ ಒಕ್ಕೂಟ. ನೀವು ಇಲ್ಲಿ ಜಾಯ್ನ್ ಆದರೆ ನಿಮಗೆ ಆಮೇಲೆ ಏನಂದರೆ ಇಲ್ಲಿ ಇನ್ನೊಂದಿದೆ, ಈಗ ಒಬ್ಬರು ಮೆಂಬರ್ ಆಗ್ತೀನಿ ಅಂತ ಬರ್ತಾರೆ, ಬಟ್ ಐ ಸಜೆಸ್ಟ್ ದೆಮ್, ಓಕೆ ಎಷ್ಟು ಮಾಡಿದ್ದೀರಿ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಏನು, ಅವ್ರ ಎಕ್ಸ್ಪೀರಿಯನ್ಸ್ ಇದ್ದರೆ ಓಕೆ ಈ ಥರ ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ನೀವು ಜಾಯ್ನ್ ಆದಮೇಲೆ ವಿ ಆರ್ ನಾಟ್ ಎ ಟ್ರೈನಿಂಗ್ ಸೆಂಟರ್, ನಾವು ಟ್ರೈನ್ ಮಾಡಲ್ಲ. ಓಕೆ, ಆ ಟೈಮ್ ಯಾರಿಗೂ ಇಲ್ಲ, ಟ್ರೈನಿಂಗ್ ಮಾಡೋಷ್ಟು ಸಮಯನೂ ಯಾರಿಗಿಲ್ಲ. ನಿಮ್ಮ ಕ್ಯಾಲಿಬರ್ ಮೇಲೆ ನಿಮಗೆ ವರ್ಕ್ ಸಿಗುತ್ತೆ. ಒಂದು ವಿ ಕ್ಯಾನ್ ರೆಫರ್ ಯು, ವಿ ಕ್ಯಾನ್ ನಾಟ್ ರೆಕಮೆಂಡ್ ಯು. ನಾವು ರೆಕಮೆಂಡೇಶನ್ ಮಾಡೋಕ್ಕಾಗಲ್ಲ, ರೆಫರ್ ಮಾಡ್ತೀವಿ. ಈ ವಾಯ್ಸ್ ಚೆನ್ನಾಗಿದೆ, ಈ ವಾಯ್ಸ್ ಚೆನ್ನಾಗಿದೆ. ಒಬ್ಬರು ಕೇಳ್ತಾರೆ, ಯಾರು ಮ್ಯಾನೇಜರು ಡೈರೆಕ್ಟರ್ ಫೋನ್ ಮಾಡಿ, ಸರ್ ಈ ಥರ ವಾಯ್ಸ್ ಬೇಕು, ಯಾರಿದ್ದಾರೆ, ಒಂದು 4-5 ಯಾರ್ಯಾರಿದ್ದಾರೆ ನಾವು ಆಪ್ಷನ್ಸ್ ಕೊಟ್ಬಿಡ್ತೀವಿ. ಯು ಗೋ ಆ್ಯಂಡ್ ಗಿವ್ ವಾಯ್ಸ್ ಟೆಸ್ಟ್ ಆ್ಯಂಡ್ ಶೋ ಯುವರ್ ಕ್ಯಾಲಿಬರ್ ಆ್ಯಂಡ್ ಟೇಕ್ ದಟ್ ವರ್ಕ್. ನಾನು ರೆಕಮೆಂಡ್ ಮಾಡೋಕ್ಕಾಗಲ್ಲ. 4 ಜನರಲ್ಲಿ ಸರ್ ಇದು ನನ್ನ ಫೇವ್ರೇಟ್ ಹುಡುಗ ಸರ್, ಈ ಫೇವ್ರೇಟ್ ಹುಡುಗಿ ಸರ್, ದಯವಿಟ್ಟು ಇವ್ರನ್ನ ಮಾಡಿ, ನೋ, ಅದು ನಮ್ಮ ಕೈಲಿ ಆಗಲ್ಲ ಮಾಡೋಕ್ಕೆ, ನಾವು ಮಾಡಲೂಬಾರ್ದು ಅದಕ್ಕೆ. ಸೊ ಒಬ್ರಿಗೆ ಫೇವರಿಸಮ್ ಮಾಡಿದೆ. ಸೊ ಆ ಥರ ಇಲ್ಲ ಇಲ್ಲಿ. ವಿ ವಿಲ್ ರೆಫರ್. ನೀವು ನಮಗೆ ಬಂದ ನಮ್ಮ ಅಸೋಸಿಯೇಷನ್ ಆದಾಗ ಆ್ಯಕ್ಚುಲಿ ಇತ್ತೀಚೆಗೆ ಒಂದು 55 ಜನ ಆಗಿದ್ದಾರೆ, ನಿಮಗೂ ಗೊತ್ತಿದೆ. ಸೊ ಅವರಿಗೆ ಸಾಕಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ರು, ವಿಚ್ ಐ ವಾಸ್ ಟೆಲಿಂಗ್ ದೆಮ್ ಸಿನ್ಸ್ 2 years. ಯಾವಾಗ ಕೊರೋನಾ ಮುಗಿದು ಆಲ್ಮೋಸ್ಟ್ ನಮ್ದು ಈ ಸೀರೀಸು ಡಬ್ಬಿಂಗ್ ಸ್ಟಾರ್ಟ್ ಆಯ್ತಲ್ಲ, ಆವಾಗಲೇ ಅವ್ರಿಗೆ ಹೇಳ್ತಾ ಇದ್ದೆ, ಮೆಂಬರ್ ಆಗಿ ಹೆಲ್ಪ್ ಆಗುತ್ತೆ. ಅವ್ರು ಅದನ್ನು ಕಿವಿಗೆ ಹಾಕಲಿಲ್ಲ. ವೆನ್ ದೇ ಸ್ಟಾರ್ಟೆಡ್ ಗೆಟಿಂಗ್ ಪ್ರಾಬ್ಲಮ್ಸ್ ದೇ ಅಪ್ರೋಚ್ಡ್. ಸೊ ನಾವು ದೇ ಆರ್ ಮೆಂಬರ್ ಆಗಿದ್ದಾರೆ, ಯಾಕಂದರೆ ಅವ್ರಿಗೆ ಫೈನಾನ್ಷಿಯಲೇ ಪ್ರಾಬ್ಲಮ್ ಆಗಿತ್ತು, ಪೇಮೆಂಟ್ಸಿಂದ ಇಶ್ಯೂ ಆಗಿತ್ತು. ಅವ್ರು ಹಿಂಗೆ ಕೇಳಿದ್ರು, ಈ ಥರ ಪೇಮೆಂಟ್ ಇದಾಗಿದೆ ಸರ್. ನಾನು ಹೇಳಿದೆ, ನೀವು ಯಾರು ಅಂತ ಕೇಳಿದೆ. ಏನಣ್ಣ ಹಿಂಗಂತೀರ ನೀವು, ಡಬ್ಬಿಂಗ್ ಆರ್ಟಿಸ್ಟ್ಗಳು? ಆಯಿತು, XYZ ಪರ್ಸನ್, ನನಗೂ ಗೊತ್ತಿರೋ ವ್ಯಕ್ತಿ, ಅವನು ಸ್ಟುಡಿಯೋದು ನನಗೆ ಗೊತ್ತು, ನಾನೀಗ ಅವ್ರಿಗೆ ಫೋನ್ ಮಾಡ್ತೀನಿ, ನಮ್ಮ ಇವರದ್ದು ಪೇಮೆಂಟ್ ಹೆಲ್ಡಪ್ ಆಗಿದೆ, ಯಾಕೆ ಕೊಡ್ತಾ ಇಲ್ಲ, ಹೂ ಆರ್ ಯು ಅಂತ ಕೇಳ್ತಾರೆ, ನಾನೇನು ಉತ್ತರ ಕೊಡಲಿ ಅಂದೆ. ಒಂದು ನೆಕ್ಸ್ಟ್, ಇಫ್ ಯು ಆರ್ ಎ ಮೆಂಬರ್ ಆಫ್ ಮೀ, ಆಗ ನಾನು ಕಾಲ್ ಮಾಡ್ತೀನಿ XYZ, ಈ ಥರ ನಮ್ಮ ಮೆಂಬರ್ಸ್ ಇದು ಸದಸ್ಯಂದು ಪ್ರಾಬ್ಲಮ್ ಆಗಿದೆ. ಹೂ ಆರ್ ಯು ಅಂತ ಕೇಳೋಂಗಿಲ್ಲ ಅವನು. ಹಿ ನೋಸ್ ಮೀ ವಾಟ್ ಐ ಆಮ್ ಆ್ಯಂಡ್ ಯು ಆರ್ ಮೈ ಮೆಂಬರ್, ಸೊ ಐ ಆಮ್ ಟಾಕಿಂಗ್ ಬಿಹಾಫ್ ಆಫ್ ಮೈ ಮೆಂಬರ್. ಯು ಆರ್ ನಾಟ್ ಮೈ ಮೆಂಬರ್ ನೋ. ಸೊ ಅವ್ನು ಕೇಳೋ ಕ್ವಶನ್ ನಂಗೆ ಆನ್ಸರ್ ಕೊಡೋಕ್ಕೆ ಆಗಲ್ಲ. ಹೌ ಕ್ಯಾನ್ ಯು ಫೈಟ್? ಪರ್ಸ್ನಲ್ ಫೈಟ್ ಮಾಡೋಕ್ಕಾಗಲ್ವಲ್ಲ, ಬಿಕಾಸ್ ನೀವು ಫ್ರೆಂಡು ಇವರು ಫ್ರೆಂಡೇ, ನಾನು ಪರ್ಸ್ನಲ್ ಹೆಂಗೆ ಫೈಟ್ ಮಾಡಲಿ? ಸೊ ಅದೆಲ್ಲ ಅರಿಯಾದ್ಮೇಲೆ ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲ ದೇ ಆರ್ ಕಮಿಂಗ್ ಇನ್. ಓಕೆ. ಸೊ ಈಗ ಹೊಸಬ್ರು ಈ ಒಂದು ಒಕ್ಕೂಟಕ್ಕೆ ಅಥವಾ ಡಬ್ಬಿಂಗ್ ಕಲಾವಿದರ ಸಂಘಕ್ಕೆ ಬಂದವರು ಸೇರಬೇಕು ಅನ್ನೋದಾದರೆ ಅವರಿಗೆ ಯಾವ ರೀತಿಯ ಮಾನದಂಡಗಳಿರುತ್ತೆ, ಹೇಗೆ ಸೇರ್ಬೋದು? ಅದೇ ಫಸ್ಟ್ ಆಫ್ ಆಲ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಈಗ ಸಮ್ ಪೀಪಲ್ ಆರ್ RJ, VJ, ಆಮೇಲೆ ನ್ಯೂಸ್ ರೀಡರ್ ಇರ್ತಾರೆ, ಅಥವಾ ಒಳ್ಳೆ ವಾಯ್ಸ್ ಇರುತ್ತೆ, ವಾಯ್ಸ್ ಓವರ್ಸ್ ಕೊಟ್ಟಿರ್ತಾರೆ. ಸೊ ಅಂಥವ್ರು ಜಾಯ್ನ್ ಆಗ್ಬೋದು, ಬಿಕಾಸ್ ದೇ ಹ್ಯಾವ್ ಗಟ್ ದ ಎಕ್ಸ್ಪೀರಿಯನ್ಸ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾನ ಇನ್ ಅನ್ಸನ್ ನಮಗೆ ಅದು ಕ್ಯಾಮ್ರಾನೇ ಈಗ ಲೈಕ್ ಮೈಕ್ ಮುಂದೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಹ್ಯಾವ್ ಟು ಟಾಕ್, ವಾಟ್ ಟು ಟಾಕ್, ಮಾಡ್ಯುಲೇಷನ್ಸ್ ಎಲ್ಲ ಗೊತ್ತಿರುತ್ತೆ. ಸೊ ಅವರು ಈಗ ವಾಯ್ಸ್ ಓವರ್ ಆರ್ಟಿಸ್ಟ್ಗಳಿಗೆ ಏನಾಗುತ್ತೆ ಅಂತಂದರೆ ಅವ್ರದ್ದೊಂದು ಸ್ಟೈಲ್ ಇರುತ್ತೆ, ಅದು ನೀವು ಸಿನಿಮಾಕ್ಕೆ ಅಥವಾ ಸೀರೀಸಿಗೆ ಅಳವಡಿಸೋಕೆ ಹೋದಾಗ ಆ ಪ್ಯಾಟರ್ನ್ ಬಂದರೆ ಕಷ್ಟ ಆಗುತ್ತೆ. ಸೊ ದೇ ಹ್ಯಾವ್ ಟು ಚೇಂಜ್ ಇಟ್, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಅವ್ರಿಗೆ ಫಿಯರ್ ಇಲ್ಲ, ದೇ ಕ್ಯಾನ್ ಟಾಕ್, ದೇ ಕ್ಯಾನ್ ಡೂ ಅಂತಂದಾಗ ವಿ ವಿಲ್ ಟೇಕ್ ದೆಮ್ ಇನ್, ಬಿಕಾಸ್ ವಿದೌಟ್ ಎನಿ ನಾಲೆಜ್ ವಿ ನೆವರ್. ನನಗೆ ಆ್ಯಕ್ಚುಲಿ ಡೈಲಿ ಒಂದು 10-15 ಮೆಸೇಜ್ ಬರುತ್ತೆ. ಯಾರು ನಮ್ಮ ಸ್ನೇಹಿತರೊಬ್ಬರು ಆ್ಯಕ್ಚುಲಿ ಡಬ್ಬಿಂಗ್ ಕಲಾವಿದೇನ ಹಾಕಿನೂ ಆರ್ಟಿಸ್ಟ್, ಅವರು ಒಂದು ವೀಡಿಯೋ ಮಾಡಿ ನನ್ನ ನಂಬರ್ಲಿ ಹಾಕಿದ್ದಾರೆ, ನನಗೆ ಎವ್ರಿ ಡೇ ಬರುತ್ತೆ. ನನಗೆ ಅವ್ರಿಗೆ ಒಂದೇ ಮೆಸೇಜ್, ಆರ್ ಯು ಪ್ರೊಫೆಷನಲ್, ಆರ್ ಯು ವರ್ಕಿಂಗ್ ಆನ್ ದಿಸ್? ಇಲ್ಲ ಸರ್, ಈಗ ಕಲಿಬೇಕು ಅಂತಿದ್ದೀನಿ. ನಾಟ್ ಎ ಟ್ರೈನಿಂಗ್ ಸೆಂಟರ್, ಯು ಗೆಟ್ ಸಮ್ ಎಕ್ಸ್ಪೀರಿಯನ್ಸ್. ಇಫ್ ಯು ವಾಂಟ್, ಐ ವಿಲ್ ಸಜೆಸ್ಟ್ ಸಮ್ ಸ್ಟುಡಿಯೋಸ್, ಗೋ ದೇರ್, ಆಸ್ಕ್ ದೆಮ್, ರಿಕ್ವೆಸ್ಟ್ ದೆಮ್ ಫಾರ್ ಅನ್ ಅಪರ್ಚುನಿಟಿ, ಶೋ ಯುವರ್ ಟ್ಯಾಲೆಂಟ್, ದೆನ್ ಕಮ್ ಬ್ಯಾಕ್. ಸೊ ಹಾಗಾದರೆ ಒಂದು ಈ ಸಂಘ ನಾವೇನು ಹೇಳ್ತಾ ಇದ್ದೀವಿ, ಡಬ್ಬಿಂಗ್ ಕಲಾವಿದರ ಸಂಘ, ನೀವೊಬ್ಬ ಕಲಾವಿದ ಅಥವಾ ಕಲಾವಿದರು ಅಂತ ಹೇಳಿ ಗುರುತಿಸ್ಕೊಂಡವರು ಈ ಒಂದು ಸಂಘದ ಅಡಿಯಲ್ಲಿ ಬಂದು ಇದರ ಒಂದು ಬೆನಿಫಿಟ್ಸ್ಗಳನ್ನು ಪಡ್ಕೊಳ್ಬೋದು. ಸೊ ತುಂಬ ಹೊಸಬ್ರು, ಅಂದರೆ ಡಬ್ಬಿಂಗ್ಗೆ ಹೊಸಬ್ರು, ಅಂದರೆ ನಾನು ಇವತ್ತಿನವರೆಗೂ ಡಬ್ ಮಾಡಿಲ್ಲ ಆ ರೀತಿಯೆಲ್ಲ ಇದ್ದರೆ
ಸಂಘದಿಂದ ಒಂದಷ್ಟು ಸಜೆಷನ್ಗಳು ಸಿಗುತ್ತೆ. ಅಂದರೆ ನೀವು ಇಂಥ ಕಡೆ ಹೋಗಿ ಡಬ್ ಕಲೀರಿ ಅಥವಾ ಕಲೀರಿ ಅಥವಾ ಇಂಥ ಸ್ಟುಡಿಯೋಗಳಿಗೆ ಹೋಗಿ ಅಪ್ರೋಚ್ ಮಾಡಿ ಅಂತ ಸಜೆಷನ್ಗಳು ಸಿಗುತ್ತೆ. ಆದರೆ ಅವ್ರನ್ನ ಮೆಂಬರ್ ಆಗಿ ಸೇರಿಸ್ಕೊಳೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಅವರಿನ್ನೂ ಕಲಾವಿದರು ಅಂತ ಪ್ರೂವ್ ಆಗಿಲ್ಲ. ಅಂದ್ರೆ ಯಾಕಂದ್ರೆ ಏನು ಗೊತ್ತಿಲ್ಲದಿರ ನಾವೇನೋ ಸುಮ್ಮನೆ ಸೇರಿಸ್ಕೊಂಡ್ವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಟುಡಿಯೋ ಕಳಿಸಿದ್ವಿ, ನೀವು ಯಶವಂತ್ ಯಾರನ್ನು ಕಳಿಸಿದ್ವಿ ಗುರು, ಮೈಕ್ ಮುಂದೆ ನಡುಕ್ತಾ ಇದ್ದಾರೆ, ಮಾತಾಡೋಕೆ ಬರ್ತಿಲ್ಲ, ಯೋರ್ ಟೈಮ್ ವೇಸ್ಟ್, ಸ್ಟುಡಿಯೋ ಟೈಮ್ ವೇಸ್ಟ್, ಟೋಟಲಿ ಟೈಮ್ ವೇಸ್ಟ್ ಅಲ್ವಾ? ಸೊ ಅಂಥವ್ರನ್ನ ನಾವು ತೊಗೊಂಡ್ಬಿಟ್ರೆ ಏನು ಮಾಡೋಕ್ಕಾಗತ್ತೆ? ಅವರು ಗೊತ್ತಿದ್ರೆ ಓಕೆ, ಅಟ್ಲೀಸ್ಟ್ ನಾನು ಕಳಿಸಿರೋ ವಾಯ್ಸು ನಿಮ್ಗೆ ಸೆಟ್ ಆಗಿಲ್ಲ ಅಂದರೆ ಯು ಕ್ಯಾನ್ ಆಸ್ಕ್ ಆಲ್ಟರ್ನೇಟ್ ಅವ್ರಿಗೆ ಹೇಳ್ತಾರೆ ವಾಯ್ಸ್ ಓಕೆ ಬಟ್ ನಮ್ಗೆ ಸೆಟ್ ಆಗ್ತಿಲ್ಲ, ಬೇರೆ ಯಾರು ಇದ್ದಾರೆ ಆ ಥರ. ಅವಾಗ ನಮ್ಮಲ್ಲಿರೋದನ್ನ ಏನೇನಾದ ಅದು ಇದಾಗ್ತಾ ಹೋಗುತ್ತೆ. ಸೊ ಇಲ್ಲ ತುಂಬ ಹೊಸಬರು ಇದ್ದವರಿಗೆ ಅವ್ರಿಗೆ ನೀವು ಇಂಥ ಕಡೆ ಟ್ರೈನಿಂಗ್ ಸೆಂಟರ್ಗಳಿದೆ ಅಂತ ಹೇಳಿ ನೀವು ಅವರಿಗೆ ಕಳಿಸ್ಕೊಟ್ಟು ಅವರು ಸ್ವಲ್ಪ ಟ್ರೈನಿಂಗ್ ಎಲ್ಲ ಪಡೆದು ಒಂದು ಸಣ್ಣ ಪುಟ್ಟ ಪ್ರಾಜೆಕ್ಟ್ಗಳನ್ನು ಮಾಡಿ ಒಂದಷ್ಟು ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡಿಕೊಂಡು ಕೊನೆಗೆ ಬಂದು ರೆಡಿ ಮಾಡ್ಕೊಂಡು ಒಬ್ಬ ಕಲಾವಿದರಾದವರಿಗೆ ಈ ಒಂದು ಸಂಘದ ಅಡಿಯಲ್ಲಿ ತಂದು ಅವರಿಗೆ ಬೇರೆ ಸ್ಟುಡಿಯೋಗಳಿಗೆ ರೆಫರ್ ಮಾಡೋವಂಥದ್ದು, ವಾಯ್ಸ್ ರೆಫರ್ ಮಾಡೋವಂಥದ್ದು, ಜೊತೆಗೆ ಕೆಲಸದ ನಡುವೆ ಯಾವ್ದಾದ್ರು ಫೈನಾನ್ಷಿಯಲ್ ಇಶ್ಯೂಸ್ ಆಯಿತು ಅಥವಾ ತನ್ನ ಆರೋಗ್ಯದ ಇಶ್ಯೂ ಆಯಿತು ಅಂದರೆ ಅವರಿಗೆ ಇದರಲ್ಲಿ ಬೆನಿಫಿಟ್ಸ್ ಅಂತ ಇದೆ. ಈಗ ನೀವು ಕೊರೋನಾದೇ ಹೇಳ್ತೀನಿ ಈಗ ನಾನು ನಿಮಗೆ. ಈಗ ಈ ಥರ ಕಾರ್ಡ್ ಇಲ್ಲದೆ ಇರೋರು ಅಥವಾ ಹೊರಗಡೆ ಇದ್ದಾರೆ ಅಂದರೆ ಬೆನಿಫಿಟ್ಸ್ ಅಂತ ಹೇಳ್ತಿದ್ವಿ. ಇಟ್ಸ್ ನಾಟ್ ಎ, ನಾನೇನು ಕೋಟಿಗಟ್ಟಲೆ ಅಂತ ಹೇಳ್ತಾ ಇಲ್ಲ. ಪುನೀತ್ ಸರ್ ಹೆಲ್ಪ್ಡ್, ಶಿವಣ್ಣ ಹೆಲ್ಪ್ಡ್, ಸುದೀಪ್ ಸರ್ ಹೆಲ್ಪ್ಡ್, ನಮ್ಮ ಉಪ್ಪಿ ಸರ್ ಹೆಲ್ಪ್ಡ್, ಯಶ್ ಅವ್ರು ಡೈರೆಕ್ಟ್ಲಿ ಡೆಪಾಸಿಟೆಡ್ 5,000 ಟು ಈಚ್ ಆ್ಯಂಡ್ ಎವ್ರಿ ಎಲ್ಲ ಒಕ್ಕೂಟದ ಎಲ್ಲ ಸದಸ್ಯರಿಗೆ ಹಾಕಿದ್ದಾರೆ ಡೈರೆಕ್ಟಾಗಿ. ಆ್ಯಂಡ್ ಕಿಟ್ಸ್ಗಳು ಇಷ್ಟು ಬರ್ತಿದ್ದೀವಿ ನಾನು ಮತ್ತು ಮಂಜು ಸರ್ ಅಂತಿದ್ದಾರಲ್ಲ ನಮ್ಮ ಅವರು ಆ ಕಿಟ್ಸ್ಗಳನ್ನ ಎತ್ಕೊಂಡು ಎಲ್ಲ ಸದಸ್ಯರ ಮನೆಗೆ ಹೋಗಿ ಕೊಟ್ಟು ಬಂದಿದ್ದೀವಿ. ನಾಟ್ ಒನ್ಸ್, ಮೆನಿ ಟೈಮ್ಸ್. ಸೊ ಕರ್ನಾಟಕ ಗೌರ್ಮೆಂಟೇನು ಏನೇನು ಫೆಸಿಲಿಟಿಗಳು ಸಿಕ್ತು ನಮಗೆ ಅದೆಲ್ಲ ಎಲ್ಲರಿಗೆ ತಲುಪಿದೆ. ಸೊ ಆ ಟೈಮಲ್ಲಿ ಇಟ್ ವಾಸ್ ವೆರಿ, ಯಾರಿಗೂ ಕೆಲಸ ಇಲ್ಲ, ಏನಿಲ್ಲ. ಸೊ ವೆರಿ ಟಫ್ ಸಿಚುವೇಶನ್. ಆ ಸಿಚುವೇಶನಲ್ಲಿ ಉಸಿರಾಡೋ ಒಂದು ಕೆಲಸ ಇಲ್ಲ ಇತ್ತು ಹಂಗೆ. ಸೊ ಏನೂ ಇಲ್ಲ ಅಂತಂದ್ರೆ ನಿಮ್ಗೆ ಯಾರು ಹೆಲ್ಪ್ ಸಪೋರ್ಟೇ ಇಲ್ಲ ಅಂದಾಗ ಕಷ್ಟ ಆಗ್ಬಿಡುತ್ತೆ ಅಂತ. ಸರ್, ಈಗ ದೂರದವರು ಅಂದರೆ ಈಗ ನಿಮ್ಮ ಸಂಘಕ್ಕೆ ಬಂದು ಎಲ್ಲಿ ಭೇಟಿ ಆಗಬೇಕು ಅಥವಾ ಯಾವ ರೀತಿ ನಿಮ್ಮನ್ನು ಅಪ್ರೋಚ್ ಮಾಡಬೇಕು? ಫೋನ್ ನಂಬರ್ ಏನಾದರೂ ಇದೆಯಾ ಅಥವಾ ಇಮೇಲ್ ಐಡಿಗಳಿದೆಯಾ? ಸೊ ಹೇಗೆ ಅವರು ಬಂದು ನಿಮ್ಮನ್ನು ತಲುಪಬೇಕು? ಈ ಒಂದು ಅಟ್ ಪ್ರೆಸೆಂಟ್ ಈಗ ನಾನೇ ಸೆಕ್ರೆಟರಿ ಆಗಿರೋದ್ರಿಂದ ದೇ ಕ್ಯಾನ್ ಮೆಸೇಜ್ ಮೀ ಇನ್ಸ್ಟೆಡ್ ಆಫ್ ಕಾಲಿಂಗ್. ನಾನು ಯಾವಾಗಲೂ ಎಲ್ಲರಿಗೆ ರಿಕ್ವೆಸ್ಟ್ ಮಾಡೋದು ಒಂದು ವಾಟ್ಸಪ್ ಮೆಸೇಜ್ ಹಾಕಿ, ಸೊ ಐ ಕ್ಯಾನ್ ರಿಪ್ಲೈ ಟು ದೆಮ್. ಫೋನ್ ಮಾಡಿದರೆ ಎಲ್ಲೋ ಇರ್ತೀವಿ, ಶೂಟು ಅಥವಾ ಡಬ್ಬಿಂಗು ಎಲ್ಲ ಇರ್ತೀವಿ, ಡಿಸ್ಟರ್ಬೆನ್ಸ್ ಆಗುತ್ತೆ. ಅವರಿಗೂ ಗೊತ್ತಿರಲ್ಲ ಪಾಪ ನಾವು ಎಲ್ಲಿರ್ತೀವಿ ಅಂತ. ಸೊ ಮೆಸೇಜ್ ಮಾಡ್ತಾರೆ. ಸೊ ಅವ್ರ ಪ್ರೊಫೈಲ್ ನಾನು ಕೇಳ್ತೀನಿ, ಹಿಂಗಿದ್ರೆ ಒಕ್ಕೂಟ ಆಫೀಸ್ ಇದೆ, ಅಲ್ಲಿ ಚನ್ನವೀರಪ್ಪ ಅಂತ ನಮ್ಮ ಮ್ಯಾನೇಜರ್ ಒಬ್ಬರು ಇದ್ದಾರೆ. ಇಲ್ಲಿವರೆಗೆ ನಾನು ಆ್ಯಕ್ಚುಲಿ ಐ ಟುಕ್ ಅನ್ ಇನಿಷಿಯೇಟ್ ಆ್ಯಂಡ್ ಐ ಡಿಡ್ ದ ಹೋಲ್ ಥಿಂಗ್. ನಾವು ಈಗ ಕಾರ್ಡ್ ಇಶ್ಯೂವರೆಗೆ ಬಂದಿದೆ ಈಗ. ಸೊ ಕಾರ್ಡ್ ಇಶ್ಯೂ ಆಗ ಈಗ ಎಲ್ಲರಿಗೆ ನಾವು ಅಲ್ಲಿಗೆ ಡೈರೆಕ್ಟ್ ಮಾಡ್ತೀವಿ. ಸೊ ಯು ಲೆಟ್ ದೆಮ್ ನೋ ವೇರ್ ಇಸ್ ದ ಆಫೀಸ್, ಏನು ನಡೆಯುತ್ತೆ ಅಲ್ಲಿ, ಪ್ರಕ್ರಿಯೆಗಳು ಹೇಗೆ ನಡೆಯುತ್ತೆ. ಸೊ ಅಲ್ಲಿ ಹೋದರೆ ಹಿ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಆಫೀಸ್ ಯಾವ ಏರಿಯಾದಲ್ಲಿ? ಗಾಂಧಿನಗರದಲ್ಲಿ ಇದೆ. ಈ ಪೆಲೆಡಿಯಂ ಹೋಟ್ಲ್ ಇದೆಯಲ್ಲ, ಅದ್ರ ಆಪೋಸಿಟೇ ಇದೆ. ಇಟ್ಸ್ ಎ ಬೋರ್ಡ್ ಇದೆ ಅಲ್ಲಿ, ಒಂದು ಸ್ಕೂಲ್ ಥರ ಇದೆ ಒಂದು ಪಕ್ಕದ್ದು. ಸೊ ಈ ವಿಡಿಯೋ ನೋಡೋರಿಗೆ ಹೆಲ್ಪ್ ಆಗಲಿ ಅಂತ ನಾನು ಆ ನಂಬರ್ ಹಾಗೆ ಇಮೇಲ್ ಐಡಿ ಮತ್ತು ಈ ಆಫೀಸಿನ ಅಡ್ರೆಸ್ ಎರಡನ್ನೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಖಂಡಿತ ಅದನ್ನು ನೋಡಿ ಅವರು ಅಪ್ರೋಚ್ ಮಾಡಿ ಮುಂದಿನ ಅವ್ರು ಏನೇ ಇದೆ ತಗೋಬೋದು, ನೋ ಪ್ರಾಬ್ಲಮ್. ಆಲ್ ಆರ್ ವೆಲ್ಕಮ್. ಬಟ್ ಏನಂದ್ರೆ ನಮಗೆ ಅದೇ ಅವ್ರದ್ದು ಪರ್ಸನಲ್ ಪ್ರೊಫೈಲ್ ಬೇಕು. ಇನ್ಸ್ಟೆಡ್ ಆಫ್ ನಾವು ಸುಮ್ಮನೆ ಅಂದರೆ ಕಣ್ಣು ಮುಚ್ಕೊಂಡು ತೊಗೊಂಡ್ಬಿಟ್ರೆ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು. ಹೌದು, ಖಂಡಿತ. ಸೊ ಇನ್ನು ಒಕ್ಕೂಟದ ಮುಂದಿನ ಗುರಿಗಳೇನಿದೆ ಸರ್? ಅಂದರೆ ಸಂಘದ್ದು ಒಕ್ಕೂಟದ್ದು ಒಂದು ರೀತಿ ಬರುತ್ತೆ, ಇನ್ನೊಂದು ಸಂಘದ ಕಲಾವಿದರ ದನಿ ಕಲಾವಿದರ ಸಂಘದ್ದು ಬೇರೆ ರೀತಿ ಬರುತ್ತೆ. ಆ ಒಂದು ಗುರಿಗಳು ಯಾವ ರೀತಿ ಇದೆ? ಗುರಿ ತುಂಬಾ ಇದೆ ಆ್ಯಕ್ಚುಲಿ. ನನ್ನ ಅದೇನೋ ಗೊತ್ತಿಲ್ಲ ನನಗೆ, ಆಫ್ ದ ರೆಕಾರ್ಡ್ ಹೇಳಬೇಕು ಅಥವಾ ಆನ್ ದ ರೆಕಾರ್ಡ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಟು ಪುಟ್ ಥ್ರೂ ಒಂದು ಚಾನಲೈಸ್ ಮಾಡೋಣ ಅಂತ. ಐ ಥಿಂಕ್ ನಿಮ್ಮ ಹತ್ರನೂ ಹೇಳಿದ್ದೀನಿ. ಆ್ಯಂಡ್ ಪ್ರಜ್ವಲ್ ಪೈ ವಾಸ್ ದ ಫಸ್ಟ್ ಪರ್ಸನ್ ವೆನ್ ವಿ ಹ್ಯಾಡ್ ಎ ಫಂಕ್ಷನ್ ಆಫ್ ದಿಸ್ ಇನ್ಕಮಿಂಗ್ ಸದಸ್ಯರೆಲ್ಲ ಬಂದರು. ವಾಸ್ ದ ಫಸ್ಟ್ ಪರ್ಸನ್. ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಿ, ನಮ್ಮ ಜೊತೆನೂ ಸೇರಿ ನಾವು ಒಂದ್ಸಲ ಕೂತ್ಕೊಂಡು ಮಾತಾಡೋಣ. ಸೊ ಒಂದೊಂದೊಂದೊಂದು ಹಂತ ಇತ್ತು. ಈಗ ಸ್ಟುಡಿಯೋದ್ರ ಜೊತೆ ಕೂತ್ಕೋಬೇಕು, ಸ್ಟುಡಿಯೋ ಓನರ್ಸು, ಇಂಜಿನಿಯರ್ಸು, ಅವ್ರದ್ದು ಕೆಲವು ಇರ್ತವೆ, ಪ್ರಾಬ್ಲಮ್ಸ್ಗಳು ಇರ್ತವೆ. ಸೊ ವಿ ಡೋಂಟ್ ನೋ ಫ್ರಮ್ ಔಟ್ ಸೈಡ್ ಅವ್ರದ್ದೇನು ಸಮಸ್ಯೆ ಇದೆ ಅಂತ. ಅದನ್ನು ತಿಳ್ಕೊಳ್ಳೋಣ, ಪ್ರೊಡ್ಯೂಸರ್ ಜೊತೆ ಮಾತಾಡೋಣ, ಚೇಂಬರ್ ಜೊತೆ. ಸೊ ವಿಲ್ ಒಂದು ಪೇಮೆಂಟ್ನ ಒಂದು ಸ್ಟ್ರೀಮ್ ಲೈನ್ ಮಾಡೋಣ ಅಂದರೆ ಬೇಸಿಕ್. ಈ ಒಂದು ಬೇಸಿಕ್ ಸ್ಟ್ರಕ್ಚರ್ ಹಾಕಿಬಿಟ್ರೆ ಎಲ್ಲರಿಗೂ ಉಪಯೋಗ ಆಗುತ್ತೆ. ಸೊ ಯಾವ್ಯಾವ ಕ್ಯಾಟಗರಿ ಆರ್ಟಿಸ್ಟ್ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಬೇಸಿಕ್ ನಾವು ಫಿಕ್ಸ್ ಮಾಡ್ಕೋಬೇಕು. ಈ ಬೇಸಿಕ್ ನಾವಾಗಿ ಫಿಕ್ಸ್ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಟಾಕ್ ಟು ಯು ಪೀಪಲ್. ಪ್ರೊಡ್ಯೂಸರ್ಗೆ ಮಾತಾಡಬೇಕು, ಇಂಜಿನಿಯರ್ಸ್ ಮಾತಾಡಬೇಕು, ಎಲ್ಲರ ಹತ್ರ ಮಾತಾಡಿ ಅವ್ರದ್ದೆಲ್ಲ ಅಪ್ರೂವಲ್ ತೊಗೊಂಡ್ಮೇಲೆ ವಿ ಕ್ಯಾನ್ ಫಿಕ್ಸ್ ಇಟ್. ಒಬ್ಬೊಬ್ಬರದ್ದು ಒಂದೊಂದು ಥರ ಇರುತ್ತಲ್ಲ. ಸೊ ವಿ ಕ್ಯಾನಾಟ್ ಬ್ಲೈಂಡ್ಲಿ ನಮ್ದು ಹಿಂಗೆ ಇಷ್ಟೇ ಬೇಕು ಅಂತ. ಅದ್ರ ಮೇಲೆ ತಗೊಳ್ಳೋದು ನಿಮ್ಮ ಕ್ಯಾಲಿಬರ್.
ಈ ಥರ ತುಂಬ ಇದೆ, ಬಟ್ ಅದು ಯಾವಾಗ ಕಾರ್ಯರೂಪಕ್ಕೆ ಬರುತ್ತೆ ನನಗಂತೂ ಗೊತ್ತಿಲ್ಲ. ಐ ಆಮ್ ಟ್ರೈಯಿಂಗ್ ಮೈ ಹಾರ್ಡ್. ಖಂಡಿತ. ಸೊ ಒಂದು ಸಂಘಟನೆಯಾಗಿ ಅದು ಇನ್ನೂ ಗಟ್ಟಿಯಾಗಿ ಬೆಳೀಲಿ, ಇನ್ನೂ ಚೆನ್ನಾಗಿ ಬೆಳೀಲಿ ಅನ್ನೋದು ನಮ್ಮ ಒಂದು ಆಶಯ. ಥ್ಯಾಂಕ್ ಯು. ಸೊ ಇಲ್ಲಿವರೆಗೂ ಬಂದು ಸಂಘದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹಂಚೋದ್ರ ಜೊತೆಗೆ ಹೊಸೊಬ್ಬರಿಗೆ ಯಾವ ರೀತಿ ಸೇರಬೇಕು, ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಎಸ್ ಸರ್. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.